My name is Vasant. Today I will discuss about the chapter of number system. Number system. Number system. What is the number system? A number system. A number system is a mathematical method is a representing numbers and digits and also defined rules. A number system is a mathematical method is representing numbers and digits and also defined rules. ನಂಬರ್ ಸಿಸ್ಟಮ್ ಅಂದರೆ ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಕರೀತೀವಿ. ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ಅಥವಾ ಪದ್ಧತಿ ಅಂತ ಕೂಡ ಕರೀತೀವಿ. ಸಂಖ್ಯಾಶಾಸ್ತ್ರ ಪದ್ಧತಿ ಅಂತ. ಎ ನಂಬರ್ ಸಿಸ್ಟಮ್ ಈಸ್ ಎ ಮ್ಯಾಥಮೆಟಿಕಲ್ ಮೆಥಡ್. ಈ ನಂಬರ್ ಸಿಸ್ಟಮ್ ಇರ್ತಕ್ಕಂಥದ್ದು ಒಂದು ಗಣಿತದಲ್ಲಿ ಒಂದು ವಿಧಾನ. ಇದೇನು ಮಾಡುತ್ತೆ ಅಂದರೆ ರೆಪ್ರೆಸೆಂಟಿಂಗ್ ದ ನಂಬರ್ಸ್, ಅಂದರೆ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ರೀತಿ ಈ ನಂಬರ್ಸ್ ಅಂದರೆ ಈಗ 2 ಅಂದರೆ 2, 3 ಅಂದರೆ 3, ಈ ರೀತಿ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಡಿಜಿಟ್ಸ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಡೈಲಿ ಮ್ಯಾಥಮೆಟಿಕ್ಸಲ್ಲಿ ಯಾವ ಡಿಜಿಟ್ಸನ್ನು ಯೂಸ್ ಮಾಡ್ತೀವಿ. ಡಿಜಿಟ್ಸ್ ಅಂದರೆ ಸಿಂಬಲ್ಸ್ ಇರ್ಬೋದು, ಇನ್ಫಿನಿಟಿ ಇರ್ಬೋದು, ಮತ್ತೆ ಗ್ರೇಟರ್ ದೆನ್ ಅಥವಾ ಲೆಸರ್ ದೆನ್ ಅಂತಕ್ಕಂಥದ್ದನ್ನು ಇಲ್ಲಿ ನಂಬರ್ ಸಿಸ್ಟಮ್ ಏನು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಡಿಫೈನ್ಡ್ ರೂಲ್ಸ್, ಮ್ಯಾಥಮೆಟಿಕ್ಸಲ್ಲಿ ಏನೇನು ರೂಲ್ಸ್ ಬರುತ್ತೆ, ನಿಯಮ ಬರುತ್ತೆ, ಅದನ್ನೆಲ್ಲವನ್ನು ನಂಬರ್ ಸಿಸ್ಟಮ್ ಏನು ಮಾಡುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಈ ನಂಬರ್ ಸಿಸ್ಟಮ್ is allowed to perform arithmetical operations like addition, subtraction, multiplication, and also division. A number system is allowed to perform an arithmetical operation like addition, subtraction, multiplication, division. ಈ ನಂಬರ್ ಸಿಸ್ಟಮ್ ಎಲ್ಲಿ ಯೂಸ್ ಆಗುತ್ತೆ ಅಂತ addition, subtraction, multiplication and division. So a number system itself different numbers such as so figure number system different numbers. First one is the natural numbers. Second one
and integers. Now, so many numbers are there. So, first of all, what are the natural number? Natural number. ಏನು ನ್ಯಾಚುರಲ್ ನಂಬರ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೇಳ್ತಾರೆ. ಸ್ವಾಭಾವಿಕ ಸಂಖ್ಯೆಗಳು A natural number, a natural number can be only counting objects. Counting objects. They are called natural numbers. Natural numbers. These natural numbers can be denoted by the letter. This natural number can be denoted by the letter capital N. N is the indicators of the natural numbers. Suppose N is equal to 1, 2, 3, 4, to infinity. Up to infinity. This is the natural number. ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಂದರೆ ಒಂದೇ ಕೌಂಟಿಂಗ್ ಮಾಡ್ತಕ್ಕಂಥದ್ದು ಆಬ್ಜೆಕ್ಟ್ಸ್ ಯಾವುದೇ ಇರ್ಬೋದು, ಮ್ಯಾಗ್ನೆಟ್ಸ್ ಆಗಿರ್ಬೋದು, ನಮ್ಮ ಡೈಲಿ ಲೈಫಲ್ಲಿ ಏನೇ ಥಿಂಗ್ಸ್ ಇರ್ಬೋದು, ಅದನ್ನು ಕೌಂಟಿಂಗ್ ಮಾಡ್ತಕ್ಕಂಥದ್ದು ಅಷ್ಟೇ. ಅವನ್ನ ನಾವೇನು ಕರಿತೀವಿ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನ್ಯಾಚುರಲ್ ನಂಬರ್ಸನ್ನು ನಾವು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ ಏನು ಬರುತ್ತೆ ಕ್ಯಾಪಿಟಲ್ ಎನ್ ಇಂದ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿದಾಗ ಎನ್ ಈಸ್ ಈಕ್ವಲ್ ಟು 1, 2, 3, 4 ಅಂತ ಕರಿತೀವಿ. ಈ ರೀತಿ ಬರೀತಕ್ಕಂಥ ನಂಬರ್ಸ್ ಅಂತ ಒಂದು ಸೆಟ್ ಇರುತ್ತೆ. ಇದನ್ನು ಸೆಟ್ ಆಫ್ ನಂಬರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ನ್ಯಾಚುರಲ್ ನಂಬರ್ಸ್ ಏನಿರುತ್ತೆ ಸೆಟ್ ಆಫ್ 1, 2, 3, 4 ಟು ಇನ್ಫಿನಿಟಿವರೆಗೂ ನೀವು ಎಷ್ಟು ಬೇಕಾದರೂ ಕೌಂಟ್ ಮಾಡ್ಕೊಬೋದು ನಂಬರ್ಸನ್ನು. ಇದನ್ನು ನಾವೇನು ಕರಿತೀವಿ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕರಿತೀವಿ. ನಾವು ನ್ಯಾಚುರಲ್ ನಂಬರ್ಸ್ ಕಂಪ್ಲೀಟೆಡ್. I will go to next whole numbers. Whole numbers. Whole numbers. ಅಂದರೆ ಕನ್ನಡದಲ್ಲಿ ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ವಾಟ್ ಈಸ್ ದ ಹೋಲ್ ನಂಬರ್ಸ್? ಪೂರ್ಣ ಸಂಖ್ಯೆಗಳು ಅಂದರೆ ಎ ನಂಬರ್ ಸಿಸ್ಟಮ್ include 0 in natural numbers. They are called whole numbers. Whole numbers can be whole numbers can be
denoted by the letter capital letter W. W is equal to 0, comma starting letter 0, comma 1, 2, 3, comma 4 up to infinity. Whole numbers. First of all, ಪೂರ್ಣ ಸಂಖ್ಯೆಗಳು ಕಂಡುಹಿಡಿದ ಪೂರ್ಣ ಸಂಖ್ಯೆಗಳು ಅಂದರೆ ನಂಬರ್ ಸಿಸ್ಟಮಲ್ಲಿ ಸ್ಟಾರ್ಟಿಂಗ್ ಲೆಟರ್ 0 ನಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1, 2, 3, 4 ಇಂದ ಸ್ಟಾರ್ಟ್ ಆಗುತ್ತೆ. ಆದರೆ ಹೋಲ್ ನಂಬರ್ಸ್ ಮಾತ್ರ ಇಲ್ಲಿ 0 ನಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ಯಾವ ಲೆಟರ್ನಿಂದ ಇಂಡಿಕೇಟ್ ಮಾಡ್ತೀವಿ ಅಂದರೆ W ನಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ಹೋಲ್ ನಂಬರ್ ಇಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಅದು ಗೋಸ್ ಟು ಇಂಟಿಜರ್ಸ್. Integers. Integers. What is integers? ಕನ್ನಡದಲ್ಲಿ ಏನು ಕರೀತಾರೆ ಅಂದರೆ integers ಪೂರ್ಣಾಂಕಗಳು ಅಂತ ಕರೀತಾರೆ. ಇಲ್ಲಿ ಪೂರ್ಣಾಂಕ ಅಂತ ಕರಿತೀವಿ. ಇಂಟಿಜರ್ಸ್ ಇಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಇನ್ಕ್ಲೂಡ್ ಏನೇನಾಗುತ್ತೆ, ಇಂಟಿಜರ್ಸ್ ಏನೇನು ಬರುತ್ತೆ. ಫಸ್ಟ್ all natural numbers, all natural numbers, all natural numbers. Next one include 0. Next one negative natural numbers, negative natural numbers, negative natural numbers. ಈ ಇಂಟಿಜರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇದೆ, ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಅಂಡ್ ನೆಗೆಟಿವ್ ನ್ಯಾಚುರಲ್ ನಂಬರ್ ಬರುತ್ತೆ, ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಬರುತ್ತೆ. ನೆಕ್ಸ್ಟ್ ಇನ್ಕ್ಲೂಡ್ ಏನಾಗುತ್ತೆ, 0 ಬರುತ್ತೆ. ಈ ಮೂರು ಏನಾಗುತ್ತೆ ಇಂಟಿಜರ್ಸ್ಗೆ, ಈ ಮೂರು ನಂಬರ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ. ಸಪೋಸ್ ಈಗ ನೋಡಿ ಇಂಟಿಜರ್ಸನ್ನು ನಾವು ಯಾವ ಲೆಟರ್ನಿಂದ ಇಂಡಿಕೇಟ್ ಮಾಡ್ತೀವಿ ಅಂದರೆ ಐನಿಂದ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ -3, -2, -1. These numbers, negative numbers. These are natural numbers, negative natural numbers. And 0. Next, -1 ಆದಮೇಲೆ 0 ಬರುತ್ತೆ. 0 ಆದಮೇಲೆ 1, 2, 3. ಇಲ್ಲಿ ಇಂಟಿಜರ್ಸ್ ಅಂದಾಗ ಏನೇನು ಸಿಗುತ್ತೆ, ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಂಡ್ 0 and natural numbers. These are integers ಅಂತ ಕರೀತೀವಿ. Next rational numbers. Rational numbers ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆ ಅಂತ ಕರೀತೀವಿ. ಏನು ಭಾಗಲಬ್ಧ ಸಂಖ್ಯೆ ಅಂದರೆ a number can be defined as p by q form. But condition ಏನಪ್ಪ ಅಂದರೆ q not equal to 0. Here p and q are integers. Here a number can be defined as p by q form, but q not equal to 0. Here p and q are integers. So examples 2 by 3. 2 is the positive natural number. 3 is the positive natural number. Here p by q. Next -2 by 3. -2 is the
negative natural number, 3 is the positive natural number. A number can be defined as p by q form, but here p by q are integers. Integer ನಮ್ಮ ಮೊದಲೇ integers ಏನಂದ್ರೆ 0 ಕೂಡ ಇರುತ್ತೆ, ನೆಕ್ಸ್ಟ್ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ, ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ ಕೂಡ ಇರುತ್ತೆ ಅಂತ ಹೇಳಿ ಇಲ್ಲಿ ನೆಗೆಟಿವ್ ಇದೆ. 2 by minus 2 by 3 is a rational number, and also 0 by 3 is a rational number, and 3 by 0 is not a rational number, sorry, 3 by 0 is not a rational number. Why ಅಂದಾಗ ಇಲ್ಲಿ ಡಿನಾಮಿನೇಟರ್ 0 ಬರ್ತಾ ಇದೆ, ಬಟ್ q ನಾಟ್ ಈಕ್ವಲ್ ಟು 0 ಅಂದ್ರೆ 0 ಈಕ್ವಲ್ ಆಗಿರಬಾರ್ದು. ಆದ್ದರಿಂದ ಇದು ನಾಟ್ ರಾಷನಲ್ ನಂಬರ್. A rational number can be defined as p by q form, but q not equal to 0, and here p and q are integers. So examples 2 by 3, minus 2 by 3, 0 by 3, but 3 by 0 is not rational number. So next it goes to irrational number. Irrational numbers. ಅವಾಗಲದ ಸಂಖ್ಯೆ ಏನು irrational number ಅಂದ್ರೆ a number cannot be ಅಂದ್ರೆ rational number ಗೆ ಆಪೋಸಿಟ್ ಆಗಿ ಬರುತ್ತೆ. cannot be defined in the form of p by q, but q not equal to 0. Examples ಅನ್ನು ನೋಡೋಣ. root 3, this is the one of the irrational number, ಅಭಾಗಲಬ್ಧ ಸಂಖ್ಯೆ. root 5, ಇದು ಕೂಡ irrational number. Next 5 is the irrational number, and root 7 is also irrational numbers.